ಬೆಳಗಾವಿ ಜಿಲ್ಲಾಡಳಿತ ವತಿಯಿಂದ ಭಾರತ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಸಿಫ್ ರಾಜು ಸೇಠ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶ ಸ್ವತಂತ್ರ ಆದ ನಂತರ ಪ್ರತಿಯೊಬ್ಬರಿಗೂ ಜನರಿಗೆ ಮೂಲಭೂತ ಹಕ್ಕುಗಳನ್ನು ಮತ್ತು ಸಂವಿಧಾನದ ಮೂಲಕ ನೀಡಿದ್ದಾರೆ. ಸಂವಿಧಾನ ನಮಗೆ ಸಾಮಾಜಿಕ ನ್ಯಾಯ ಹಾಗೂ ಶಿಕ್ಷಣ ಅಧಿಕಾರ, ಧಾರ್ಮಿಕ ಹಾಗೂ ಮೂಲಭೂತ ಅಧಿಕಾರವನ್ನು ನೀಡುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಪುಣ್ಯತಿಥಿ, ಸಂವಿಧಾನ ದಿನಾಚರಣೆ ನಿಮಿತ್ತ ನಾವು ಅವರಿಗೆ ಗೌರವ ನೀಡುತ್ತೇವೆ. ಆದರೆ ಮರುದಿನ ನಾವು ಅವರನ್ನು ಮರೆಯುತ್ತೇವೆ. ಅವರ ಪರಿಶ್ರಮದಿಂದ ಇಂದು ನಮ್ಮ ಗೌರವ ಹಾಗೂ ಸಮಾನತೆಯ ಬದುಕನ್ನು ಬದುಕುತ್ತಾ ಇದ್ದೇವೆ. ಅವರ ಹೆಸರಿನಲ್ಲಿ ಸಿಗುತ್ತಿರುವ ಕೆಲಸ ಕಾರ್ಯಗಳಿಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮವಿದೆ, ಅದನ್ನು ನಾವು ನೆನಪಿಸಿಕೊಳ್ಳುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ನಾವು ಸಂವಿಧಾನವನ್ನು ಸಂರಕ್ಷಿಸಬೇಕು ಮತ್ತು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಕಾಂತ್ ವಾಘ್ಮೋರೆ ಉಪನ್ಯಾಸಕರು ಸಂವಿಧಾನದ ಕುರಿತು ಮತ್ತು ಐತಿಹಾಸಿಕ ಘಟನೆಗಳ ಕುರಿತು ಉಪಸ್ಥಿತಿದ್ದ ಶಾಲಾ ಮಕ್ಕಳಿಗೆ ಮತ್ತು ಉಪಸ್ಥಿತಿದ್ದ ಜನರಿಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಸಿಫ್ ರಾಜು ಸೇಠ್, ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಸವಿತಾ ಕಾಂಬ್ಳೆ, ಮಹಾನಗರ ಪಾಲಿಕೆ ಆಡಳಿತ ಪಕ್ಷದ ನಾಯಕ ಗಿರೀಶ್ ದೊಂಗಡಿ, ನಗರ ಸೇವಕರುಗಳಾದಂಥ ಶ್ರೇಯಸ್ ನಾಕಾಡಿ, ಸಂದೀಪ್ ಜರಿಗಿಹಾಳ್, ವೀನಾ ಬಿಜಾಪುರೆ, ಶ್ರೀಶೈಲ್ ಕಾಂಬಳೆ, ಸಾಮಾಜಿಕ ಕಾರ್ಯಕರ್ತರಾದ ಶಿವಾಜಿಯನ್ನ ಕಾಂಗ್ನೇಕರ್, ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಹುಲ್ ಸಿಂಧೆ, ಡಾಕ್ಟರ್ ಚಂದ್ರಕಾಂತ್ ವಾಘ್ಮೋರೆ, ಉಪನ್ಯಾಸಕರು ಹಾಗೂ ಸಮುದಾಯದ ಮುಖಂಡರುಗಳು, ಶಾಲಾ ಶಿಕ್ಷಕರುಗಳು, ಶಾಲಾ ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ.